ಎಲ್ಲರಿಗೂ ನಮಸ್ಕಾರಗಳು. ತುಂಬಾ ಜನ ಪೇಷಂಟ್ ಆಟೋಫೋಕಸ್ ಲೆನ್ಸ್ ಬಗ್ಗೆ ಮಾಹಿತಿ ನೀಡಿ ಎಂದು ಕೇಳುತ್ತಿದ್ದರು. ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಟೋಫೋಕಸ್ ಲೆನ್ಸ್ ಬಗ್ಗೆ ಮಾಹಿತಿ ನೀಡುತ್ತೇನೆ. ನ್ಯಾಚುರಲ್ ಲೆನ್ಸ್ ಕ್ರಮೇಣವಾಗಿ ವಯಸ್ಸಾದ ನಂತರ ಪೊರೆಯಾಗುತ್ತದೆ. ಅದಕ್ಕೆ ಕ್ಯಾಟ್ರಾಕ್ಟ್ ಎಂದು ಕರೆಯುತ್ತೇವೆ. ಇಲ್ಲಿ ಚಿತ್ರದಲ್ಲಿ ನೋಡಬಹುದು, ಬೆಳಕಿನ ಕಿರಣಗಳು ಕಣ್ಣಿನ ನರಕ್ಕೆ ತಲುಪುವುದಿಲ್ಲ. ಅದಕ್ಕೆ ನಾವು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುತ್ತೇವೆ. ಇದು ಲೇಟೆಸ್ಟ್ ಟೆಕ್ನಾಲಜಿ ಆದ ಫೇಕೋ ಎಮಲ್ಸಿಫಿಕೇಶನ್ ಯಂತ್ರದಿಂದ ಈ ಕಣ್ಣಿನ ಪೊರೆಯನ್ನು ಚಿಕ್ಕ ಚಿಕ್ಕ ತುಂಡಾಗಿ ಮಾಡಿ ಅದನ್ನು ತೆಗೆಯುತ್ತೇವೆ. ನಂತರ ಕೃತಕ ಲೆನ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟ್ರಾಕ್ಯುಲರ್ ಲೆನ್ಸ್ ಅನ್ನು ಆ ಜಾಗದಲ್ಲಿ ಅಳವಡಿಸುತ್ತೇವೆ. ಲೆನ್ಸಸ್ ನಲ್ಲಿ ವಿವಿಧ ತರಹದ ಲೆನ್ಸ್ ಇರುತ್ತವೆ. ಮೋನೋಫೋಕಲ್ ಲೆನ್ಸ್, ಮಲ್ಟಿಫೋಕಲ್ ಲೆನ್ಸ್, ಇಡ್ ಆಫ್ ಲೆನ್ಸ್, ಟ್ರೈಫೋಕಲ್ ಲೆನ್ಸ್ ಮತ್ತಿತರ ಲೆನ್ಸ್ ಗಳು ಇರುತ್ತವೆ. ಇವುಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಈ ವಿಡಿಯೋದಲ್ಲಿ ಆಟೋಫೋಕಸ್ ಲೆನ್ಸ್ ಬಗ್ಗೆ ಮಾಹಿತಿ ನೀಡುತ್ತೇನೆ. ಆಟೋಫೋಕಸ್ ಲೆನ್ಸ್ ಬರುವ ಮೊದಲು ಮಲ್ಟಿಫೋಕಲ್ ಲೆನ್ಸ್ ಇತ್ತು. ಈ ಚಿತ್ರದಲ್ಲಿ ನೀವು ನೋಡಬಹುದು, ಈ ಮಲ್ಟಿಫೋಕಲ್ ಲೆನ್ಸ್ ನಲ್ಲಿ ಮಲ್ಟಿಪಲ್ ಸರ್ಕಲ್ಸ್ ಅಥವಾ ಮಲ್ಟಿಪಲ್ ರಿಂಗ್ಸ್ ಗಳಿವೆ. ಮಲ್ಟಿಫೋಕಲ್ ಲೆನ್ಸ್ ನಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನೆಂದರೆ ಅದರಲ್ಲಿ ತುಂಬಾ ಗ್ಲೇರ್ ಅಂಡ್ ಹ್ಯಾಲೋಸ್. ನೀವು ಈ ಚಿತ್ರದಲ್ಲಿ ನೋಡಬಹುದು, ಒಂದು ಚಿಕ್ಕ ಪಾಯಿಂಟ್ ಸೋರ್ಸ್ ಆಫ್ ಲೈಟ್ ಅವರಿಗೆ ಹೀಗೆ ಕಾಣಿಸುತ್ತದೆ. ಇದು ಅವರಿಗೆ ರಾತ್ರಿ ವೇಳೆ ಕಾರ್ ನಡೆಸುವಾಗ ಎದುರಿನ ಫೋಕಸ್ ಲೈಟ್ ನಿಂದ ಡಿಸ್ಟರ್ಬ್ ಆಗಬಹುದು ಅಥವಾ ತೊಂದರೆ ಆಗಬಹುದು. ಆಟೋಫೋಕಸ್ ಲೆನ್ಸ್ ಇದರಲ್ಲಿ ರಿಂಗ್ ಇರುವುದಿಲ್ಲ. ಜಸ್ಟ್ ಸೇಮ್ ಪ್ರೋಗ್ರೆಸಿವ್ ಕನ್ನಡಕ ಹೇಗಿರುತ್ತದೆ ಹಾಗೆ ಇದು ಲೆನ್ಸ್ ಪ್ರೋಗ್ರೆಸಿವ್ ಲೆನ್ಸ್ ಎಂದು ಕರೆಯುತ್ತೇವೆ. ಅಂದರೆ ಇದರಲ್ಲಿ ಡಿಸ್ಟೆನ್ಸ್, ಇಂಟರ್ಮೀಡಿಯೇಟ್ ಹಾಗೂ ನಿಯರ್ ಝೋನ್ ಇರುತ್ತದೆ. ನೀವು ನೋಡಬಹುದು, ಎಡಭಾಗದ ಚಿತ್ರದಲ್ಲಿ ನೈಡೆಕ್ ಒಪಿಡಿ ಸ್ಕ್ಯಾನ್ ನಲ್ಲಿ ಹಾಗೂ ಬಲಭಾಗದ ಚಿತ್ರದ ಸ್ಲಿಟ್ ಲ್ಯಾಂಪ್ ಚಿತ್ರದಲ್ಲಿ ಡಿಸ್ಟೆನ್ಸ್, ಇಂಟರ್ಮೀಡಿಯೇಟ್ ಹಾಗೂ ನಿಯರ್ ಝೋನ್ ಕ್ಲಿಯರ್ ಆಗಿ ಕಾಣಿಸುತ್ತದೆ. ಈ ಚಿತ್ರದಲ್ಲಿ ನೋಡಬಹುದು, ಎಡಭಾಗದಲ್ಲಿ ರಿಂಗ್ಡ್ ಮಲ್ಟಿಫೋಕಲ್ ಲೆನ್ಸ್ ನಿಂದ ನೈಟ್ ಡ್ರೈವಿಂಗ್ ತೊಂದರೆಯಾಗುತ್ತದೆ, ಯಾಕಂದ್ರೆ ಗ್ಲೇರ್ ಅಂಡ್ ಹ್ಯಾಲೋಸ್. ಅದೇ ಬಲಭಾಗದಲ್ಲಿ ಆಟೋಫೋಕಸ್ ಲೆನ್ಸ್ ನಿಂದ ನೋಡಿದರೆ ಚೆನ್ನಾಗಿದೆ, ಗ್ಲೇರ್ ಅಂಡ್ ಹ್ಯಾಲೋಸ್ ಏನೂ ಇಲ್ಲ. ಇದು ಚಿತ್ರದಲ್ಲಿ ನೀವು ನೋಡಬಹುದು, ಮೋನೋಫೋಕಲ್ ಲೆನ್ಸ್ ನಲ್ಲಿ ದೂರದೃಷ್ಟಿ ಚೆನ್ನಾಗಿರುತ್ತದೆ, ಆದರೆ ನಡುವಿನ ಅಥವಾ ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ ಹಾಗೂ ಹತ್ತಿರದ ನಿಯರ್ ಡಿಸ್ಟೆನ್ಸ್ ಕ್ಲಿಯರ್ ಇರುವುದಿಲ್ಲ. ಅದಕ್ಕೆ ಅವರು ಕನ್ನಡಕ ಬಳಸಬೇಕಾಗುತ್ತದೆ. ಆದರೆ ಬಲಭಾಗದಲ್ಲಿರುವ ಆಟೋಫೋಕಸ್ ಲೆನ್ಸ್ ನಿಂದ ರೋಗಿಯ ದೂರದೃಷ್ಟಿ, ನಡುವಿನ ದೃಷ್ಟಿ ಹಾಗೂ ಹತ್ತಿರ ದೃಷ್ಟಿ ಚೆನ್ನಾಗಿ ಇರುತ್ತದೆ. ಅವರಿಗೆ ಕನ್ನಡಕ ಬೇಕಾಗೋದಿಲ್ಲ. ಸೊ ನಮ್ಮ ಪ್ರಕಾರ ಆಟೋಫೋಕಸ್ ಲೆನ್ಸ್ ಒಂದು ಐಡಿಯಲ್ ಪ್ರೀಮಿಯಂ ಲೆನ್ಸ್. ಏಕೆಂದರೆ ದೂರದೃಷ್ಟಿ, ನಡುವಿನ ದೃಷ್ಟಿ ಹಾಗೂ ಹತ್ತಿರ ದೃಷ್ಟಿ ಎಲ್ಲನೂ ನೀಡುತ್ತದೆ. ಹಾಗೂ ಪಾಸಿಟಿವ್ ಫೋಟಾಪ್ಸಿಯಾ ಅಂದರೆ ಗ್ಲೇರ್ ಅಂಡ್ ಹ್ಯಾಲೋಸ್ ಇಲ್ಲ, ನೆಗೆಟಿವ್ ಡಿಸ್ಫೋಟಾಪ್ಸಿಯಾನೂ ಇಲ್ಲ. ಈಗ ನೀವು ನೋಡಬಹುದು, ನಮ್ಮ ಆಸ್ಪತ್ರೆಯಲ್ಲಿ ಒಂದು ರೋಗಿಯನ್ನು ಆಟೋಫೋಕಸ್ ಲೆನ್ಸ್ ಅನ್ನು ಅಳವಡಿಸುತ್ತಿದ್ದೇವೆ. ಇಲ್ಲಿ ಲೇಸರ್ ನಿಂದ ಅಂದರೆ ಫೇಕೋ ಎಮಲ್ಸಿಫಿಕೇಶನ್ ನಿಂದ ಕಣ್ಣಿನ ಪೊರೆ ತೆಗೆಯುತ್ತೇವೆ. ಹಾಗೂ ಇದು ಆಟೋಫೋಕಸ್ ಲೆನ್ಸ್. ಇದನ್ನು ಕಾರ್ಟ್ರಿಡ್ಜ್ ನಲ್ಲಿ ಲೋಡ್ ಮಾಡಿ ಕಣ್ಣಿನೊಳಗಡೆ ಇಂಜೆಕ್ಟ್ ಮಾಡುತ್ತಿದ್ದೇವೆ. ನೀವು ನೋಡಬಹುದು, ಆಟೋಫೋಕಸ್ ಲೆನ್ಸ್ ನಿಧಾನವಾಗಿ ಓಪನ್ ಆಗುತ್ತಿದೆ. ಅದನ್ನು ನಾವು ನಿಧಾನವಾಗಿ ಕ್ಯಾಪ್ಸುಲಾರ್ ಬ್ಯಾಗ್ ನಲ್ಲಿ ಇಡುತ್ತೇವೆ. ನಂತರ ಚೆನ್ನಾಗಿ ಕ್ಲೀನ್ ಮಾಡಿ ಇನ್ಸಿಷನ್ ಓಪನಿಂಗ್ಸ್ ಅನ್ನು ಕ್ಲೋಸ್ ಮಾಡುತ್ತೇವೆ. ಇಲ್ಲಿವರೆಗೆ ಸಂಪೂರ್ಣ ವಿಡಿಯೋವನ್ನು ನೋಡುವುದಕ್ಕಾಗಿ ಧನ್ಯವಾದಗಳು. ಹಾಗೂ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮೇಲೆ ಇರಲಿ.